ವಿಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟಿಡ್ತಿದ್ರು, ಒತ್ತಾಯ ಮಾಡ್ತಿದ್ರು. ಈ ಚುನಾವಣೆಯ ಫಲಿತಾಂಶಗಳ ನಂತರ ಅದನ್ನ ಹಿಂದೆ ಸರಿದಲ್ಲ, ಈಗಲೂ ಸಹ ಈಗ ರಾಜೀನಾಮೆ ಕೊಡೋದಕ್ಕೆ ಏನಾದರೂ ಕಾರಣ ಇರಬೇಕು. ತಂದೆಯಿಂದ ಮುಖ್ಯಮಂತ್ರಿಗಳಿಂದ ತಪ್ಪಾಗಿರಬೇಕು. ಆದರೆ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದೆ, ಸುಳ್ಳು ಆರೋಪ ಹೊರಿಸಿ ಮತ್ತು ತನಿಖಾ ಸಂಸ್ಥೆಗಳನ್ನು ರಾಜ್ಯಪಾಲರ ಕಚೇರಿ ಉಪಯೋಗಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಅನುಮತಿ ಕೊಡಿಸುವಂಥದ್ದು ಇದೆಲ್ಲ ಮಾಡಿದಾಗ ನಾವು ರಾಜಕೀಯವಾಗಿ ಅವ್ರನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇರಲಿಲ್ಲ. ಪಕ್ಷ ಕೂಡ ಮತ್ತು ನಮ್ಮ ಹೈಕಮಾಂಡ್ ಕೂಡ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ, ಇದು ಸುಳ್ಳು ಆರೋಪ, ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ಇರ್ತೀವಿ ಅಂತ ಸಂದೇಶ ಕೊಟ್ಟಿದ್ದರು. ತಂದೆಯವರು ಹಾಗೆ ಮಾಡಿದ್ರು. ಮತ್ತು ನಾವು ಕೂಡ ಜನರ ಹತ್ರ ಹೋದ್ವಿ, ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತಲೇ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದು. ಜನರು ಕೂಡ ಅದಕ್ಕೆ ಬೆಂಬಲ ಕೊಟ್ಟರು. BJP ಮತ್ತು JDS ಅವ್ರ ಷಡ್ಯಂತ್ರಕ್ಕೆ ಅವ್ರ ಬೆಂಬಲ ಇಲ್ಲ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವಿನ್ನೂ ನಮಗೊಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ, ನಾವು ರಾಜೀನಾಮೆ ಕೊಡೋದಿಲ್ಲ. ಹೌದು, ಚುನಾವಣೆ ಮೂಲಕ ಜನತೆ ಉತ್ತರ ಕೊಟ್ಟಿದ್ದಾರೆ. BJP JDS ಅವರು ಏನು ಒಂದು ವಿವಾದ ಸೃಷ್ಟಿ ಮಾಡಿದ್ರು, ಆ ವಿವಾದದಲ್ಲಿ ಯಾವುದೇ ಹುಡಿಲ್ಲ ಅಂತ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬೆಂಬಲ ಕೊಟ್ಟಿದ್ದಾರೆ. ಪಾರ್ಟಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆಗಳಾಗ್ತದೆ. ಈ ಸಲ ಆಗುತ್ತಾ? ಈ ಬಾರಿ ಅದು ನನಗೆ ಗೊತ್ತಿಲ್ಲ, ಅದೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದು. ನಾ ಇನ್ನೂ 2ನೇ ಬಾರಿ ಮೊದಲನೇ ಬಾರಿ ಶಾಸಕ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಸಕನಾಗಿದ್ದೆ, ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಶಾಸಕನಾಗಿದ್ದೀನಿ. ಸೊ ಹಾಗಾಗಿ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತನಾಡೋಷ್ಟು ನನಗೆ ಇನ್ನೂ ಅನುಭವ ಆಗಲಿ ಅಥವಾ ಅರ್ಹತೆ ಆಗಲಿಲ್ಲ. ಅದನ್ನು ಪಕ್ಷದ ವರಿಷ್ಠರು. ಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟಿಡ್ತಿದ್ರು, ಒತ್ತಾಯ ಮಾಡ್ತಿದ್ರು. ಈ ಚುನಾವಣೆಯ ಫಲಿತಾಂಶಗಳ ನಂತರ ಅದನ್ನ ಹಿಂದೆ ಸರಿದಲ್ಲ, ಈಗಲೂ ಸಹ ಈಗ ರಾಜೀನಾಮೆ ಕೊಡೋದಕ್ಕೆ ಏನಾದರೂ ಕಾರಣ ಇರಬೇಕು. ತಂದೆಯಿಂದ ಮುಖ್ಯಮಂತ್ರಿಗಳಿಂದ ತಪ್ಪಾಗಿರಬೇಕು. ಆದರೆ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದೆ, ಸುಳ್ಳು ಆರೋಪ ಹೊರಿಸಿ ಮತ್ತು ತನಿಖಾ ಸಂಸ್ಥೆಗಳನ್ನು ರಾಜ್ಯಪಾಲರ ಕಚೇರಿ ಉಪಯೋಗಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಅನುಮತಿ ಕೊಡಿಸುವಂಥದ್ದು ಇದೆಲ್ಲ ಮಾಡಿದಾಗ ನಾವು ರಾಜಕೀಯವಾಗಿ ಅವ್ರನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇರಲಿಲ್ಲ. ಪಕ್ಷ ಕೂಡ ಮತ್ತು ನಮ್ಮ ಹೈಕಮಾಂಡ್ ಕೂಡ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ, ಇದು ಸುಳ್ಳು ಆರೋಪ, ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ಇರ್ತೀವಿ ಅಂತ ಸಂದೇಶ ಕೊಟ್ಟಿದ್ದರು. ತಂದೆಯವರು ಹಾಗೆ ಮಾಡಿದ್ರು. ಮತ್ತು ನಾವು ಕೂಡ ಜನರ ಹತ್ರ ಹೋದ್ವಿ, ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತಲೇ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದು. ಜನರು ಕೂಡ ಅದಕ್ಕೆ ಬೆಂಬಲ ಕೊಟ್ಟರು. BJP ಮತ್ತು JDS ಅವ್ರ ಷಡ್ಯಂತ್ರಕ್ಕೆ ಅವ್ರ ಬೆಂಬಲ ಇಲ್ಲ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವಿನ್ನೂ ನಮಗೊಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ, ನಾವು ರಾಜೀನಾಮೆ ಕೊಡೋದಿಲ್ಲ. ಹೌದು, ಚುನಾವಣೆ ಮೂಲಕ ಜನತೆ ಉತ್ತರ ಕೊಟ್ಟಿದ್ದಾರೆ. BJP JDS ಅವರು ಏನು ಒಂದು ವಿವಾದ ಸೃಷ್ಟಿ ಮಾಡಿದ್ರು, ಆ ವಿವಾದದಲ್ಲಿ ಯಾವುದೇ ಹುಡಿಲ್ಲ ಅಂತ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬೆಂಬಲ ಕೊಟ್ಟಿದ್ದಾರೆ. ಪಾರ್ಟಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆಗಳಾಗ್ತದೆ. ಈ ಸಲ ಆಗುತ್ತಾ? ಈ ಬಾರಿ ಅದು ನನಗೆ ಗೊತ್ತಿಲ್ಲ, ಅದೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದು. ನಾ ಇನ್ನೂ 2ನೇ ಬಾರಿ ಮೊದಲನೇ ಬಾರಿ ಶಾಸಕ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಸಕನಾಗಿದ್ದೆ, ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಶಾಸಕನಾಗಿದ್ದೀನಿ. ಸೊ ಹಾಗಾಗಿ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತನಾಡೋಷ್ಟು ನನಗೆ ಇನ್ನೂ ಅನುಭವ ಆಗಲಿ ಅಥವಾ ಅರ್ಹತೆ ಆಗಲಿಲ್ಲ. ಅದನ್ನು ಪಕ್ಷದ ವರಿಷ್ಠರು. ವಿಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟಿಡ್ತಿದ್ರು, ಒತ್ತಾಯ ಮಾಡ್ತಿದ್ರು. ಈ ಚುನಾವಣೆಯ ಫಲಿತಾಂಶಗಳ ನಂತರ ಅದನ್ನ ಹಿಂದೆ ಸರಿದಲ್ಲ, ಈಗಲೂ ಸಹ ಈಗ ರಾಜೀನಾಮೆ ಕೊಡೋದಕ್ಕೆ ಏನಾದರೂ ಕಾರಣ ಇರಬೇಕು. ತಂದೆಯಿಂದ ಮುಖ್ಯಮಂತ್ರಿಗಳಿಂದ ತಪ್ಪಾಗಿರಬೇಕು. ಆದರೆ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದೆ, ಸುಳ್ಳು ಆರೋಪ ಹೊರಿಸಿ ಮತ್ತು ತನಿಖಾ ಸಂಸ್ಥೆಗಳನ್ನು ರಾಜ್ಯಪಾಲರ ಕಚೇರಿ ಉಪಯೋಗಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಅನುಮತಿ ಕೊಡಿಸುವಂಥದ್ದು ಇದೆಲ್ಲ ಮಾಡಿದಾಗ ನಾವು ರಾಜಕೀಯವಾಗಿ ಅವ್ರನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇರಲಿಲ್ಲ. ಪಕ್ಷ ಕೂಡ ಮತ್ತು ನಮ್ಮ ಹೈಕಮಾಂಡ್ ಕೂಡ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ, ಇದು ಸುಳ್ಳು ಆರೋಪ, ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ಇರ್ತೀವಿ ಅಂತ ಸಂದೇಶ ಕೊಟ್ಟಿದ್ದರು. ತಂದೆಯವರು ಹಾಗೆ ಮಾಡಿದ್ರು. ಮತ್ತು ನಾವು ಕೂಡ ಜನರ ಹತ್ರ ಹೋದ್ವಿ, ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತಲೇ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದು. ಜನರು ಕೂಡ ಅದಕ್ಕೆ ಬೆಂಬಲ ಕೊಟ್ಟರು. BJP ಮತ್ತು JDS ಅವ್ರ ಷಡ್ಯಂತ್ರಕ್ಕೆ ಅವ್ರ ಬೆಂಬಲ ಇಲ್ಲ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವಿನ್ನೂ ನಮಗೊಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ, ನಾವು ರಾಜೀನಾಮೆ ಕೊಡೋದಿಲ್ಲ. ಹೌದು, ಚುನಾವಣೆ ಮೂಲಕ ಜನತೆ ಉತ್ತರ ಕೊಟ್ಟಿದ್ದಾರೆ. BJP JDS ಅವರು ಏನು ಒಂದು ವಿವಾದ ಸೃಷ್ಟಿ ಮಾಡಿದ್ರು, ಆ ವಿವಾದದಲ್ಲಿ ಯಾವುದೇ ಹುಡಿಲ್ಲ ಅಂತ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬೆಂಬಲ ಕೊಟ್ಟಿದ್ದಾರೆ. ಪಾರ್ಟಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆಗಳಾಗ್ತದೆ. ಈ ಸಲ ಆಗುತ್ತಾ? ಈ ಬಾರಿ ಅದು ನನಗೆ ಗೊತ್ತಿಲ್ಲ, ಅದೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದು. ನಾ ಇನ್ನೂ 2ನೇ ಬಾರಿ ಮೊದಲನೇ ಬಾರಿ ಶಾಸಕ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಸಕನಾಗಿದ್ದೆ, ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಶಾಸಕನಾಗಿದ್ದೀನಿ. ಸೊ ಹಾಗಾಗಿ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತನಾಡೋಷ್ಟು ನನಗೆ ಇನ್ನೂ ಅನುಭವ ಆಗಲಿ ಅಥವಾ ಅರ್ಹತೆ ಆಗಲಿಲ್ಲ. ಅದನ್ನು ಪಕ್ಷದ ವರಿಷ್ಠರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.